ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಬೆಳ್ಳಂಬೆಳಗ್ಗೆ ಡಬಲ್ ಮರ್ಡರ್. ಕೌಟುಂಬಿಕ ಕಲಹಕ್ಕೆ ಪತ್ನಿ ನಾದಿನಿಯನ್ನ ಕಾಟುಕನಂತೆ ಕೊಂದ ಪತಿ. ಕೌಟುಂಬಿಕ ವಿರಸದ ಹಿನ್ನೆಲೆಯಲ್ಲಿ ಪತಿಯೊಬ್ಬ ತನ್ನ ಪತ್ನಿ ಹಾಗೂ ನಾದಿನಿಯನ್ನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿರುವ ದಾರುಣ ಘಟನೆ ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ಮುಂಜಾನೆ ನಡೆದಿದೆ. ಕೋಲಾರ ಗಲ್ಪೇಟೆಯ ಮೂಲದ ನಿವಾಸಿ 30 ವರ್ಷದ ಏಸಾಸ್ ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ. ಘಟನೆಯಲ್ಲಿ ಆರೋಪಿಯ ಪತ್ನಿ ಶ್ಯಾಮ ಹಾಗೂ ಆಕೆಯ ತಂಗಿ ರೇಷ್ಮಾ ಕ್ರೂರವಾಗಿ ಹತ್ಯೆಗೊಳಗಾದ ದುರ್ದೈವಿಗಳಾಗಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಆರೋಪಿ ಏಸಾಸ್ ಮತ್ತು ಮೃತ ಶ್ಯಾಮ ದಂಪತಿಗೆ 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗುವಿದೆ. ಕಳೆದ 3-4 ತಿಂಗಳುಗಳಿಂದ ದಂಪತಿಗಳ ನಡುವೆ ತೀವ್ರ ಸ್ವರೂಪದ ಕೌಟುಂಬಿಕ ಕಲಹಗಳು ನಡೆಯುತ್ತಿದ್ದವು. ಇದೇ ವಿರಸದ ಹಿನ್ನೆಲೆಯಲ್ಲಿ ಭಾನುವಾರ ರಾತ್ರಿ ಕೋಲಾರದಿಂದ ಚಿಂತಾಮಣಿಯಲ್ಲಿರುವ ಪತ್ನಿಯ ಮನೆಗೆ ಏಸಾಸ್ ಬಂದಿದ್ದನು. ರಾತ್ರಿಯೂ ಇಬ್ಬರ ನಡುವೆ ಗಲಾಟೆ ನಡೆದಿದ್ದು, ಸೋಮವಾರ ಮುಂಜಾನೆ 6 ಗಂಟೆಯ ಸುಮಾರಿಗೆ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ಇದರಿಂದ ಕೋಪ ಉದ್ವಿಗ್ನನಾದ ಏಸಾಸ್ ಪತ್ನಿ ಶ್ಯಾಮ ಹಾಗೂ ನಾದಿನಿ ರೇಷ್ಮಾ ಇಬ್ಬರನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಕೊಲೆ ಮಾಡಿ ಮಕ್ಕಳೊಂದಿಗೆ ಪರಾರಿ. ಬಳಿಕ ಪೊಲೀಸ್ ಠಾಣೆಗೆ ಶರಣು. ಡಬಲ್ ಮರ್ಡರ್ ಮಾಡಿದ ಬಳಿಕ ಆರೋಪಿ ಏಸಾಸ್ ತನ್ನ 3 ಮಕ್ಕಳನ್ನ ಕರೆದುಕೊಂಡು ಸ್ಥಳದಿಂದ ಕೋಲಾರಕ್ಕೆ ಪರಾರಿಯಾಗಿದ್ದನು. ಮಕ್ಕಳನ್ನ ಕೋಲಾರದ ತನ್ನ ಮನೆಯಲ್ಲಿ ಬಿಟ್ಟು ತದನಂತರ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಗೆ ತೆರಳಿ ತಾನೇ ಸ್ವತಃ ಶರಣಾಗಿದ್ದಾನೆ. ಆರೋಪಿ ಶರಣಾದ ವಿಷಯ ತಿಳಿಯುತ್ತಿದ್ದಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿ. ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಸೇರಿದಂತೆ ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಠಾಣೆಯ ಹಲವು ಇನ್ಸ್ಪೆಕ್ಟರ್ಗಳು ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಭೀಕರ ಘಟನೆಗೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಒಂದೇ ಮನೆಯಲ್ಲಿ 2 ಯುವತಿಯರ ಭೀಕರ ಕೊಲೆಯಾಗಿರುವುದರಿಂದ ಜೆಜೆ ಕಾಲೋನಿಯ ನಿವಾಸಿಗಳಲ್ಲಿ ಸದ್ಯ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮಾಡಿ ನಾನು ಅದೇ ಕಿರುಕುಳ, ಹಣಕಾಸಕ್ಕಾಗಲಿ ಕಿರುಕುಳ ಆಗಲಿ, ಹೆಂಡತಿ ಮಕ್ಕಳು ಚೆನ್ನಾಗಿ ಸಾಕ್ತಾ ಇರಲಿಲ್ಲ. ಆ ಕಾರಣಕ್ಕೆ ಯಾವಾಗೂ ನಡೀತಾ ಇದ್ದಿದೆ ಗಲಾಟೆಗೆ. ನಾವು ಅದನ್ನು ಎಲ್ಲವನ್ನು ತಾಳ್ಮೆ ಮಾಡ್ಕೊಂಡು ಇಷ್ಟು ಸಹಿಸ್ಕೊಂಡು ಹೋಗ್ತಾ ಇದ್ರಿ. ಅವ್ರ ತಾಯಿ ತೀರ್ಕೊಂಡು ಒಂದು 6 ತಿಂಗಳಾಯಿತು. 6 ತಿಂಗಳಿಂದ ಕಿರುಕುಳ ಜಾಸ್ತಿ ಆಯಿತು. ಕಿರುಕುಳ ಜಾಸ್ತಿ ಆದ ಮೇಲೆ ಆ ಮಗು ಏನು ಮಾಡಿತ್ತು, ಒಂದು 2 ತಿಂಗಳಿಂದ ಜಗಳ ಮಾಡ್ಕೊಂಡು ಬಂದು ನಮ್ಮ ಮನೇಲಿ ಸೇರಿತ್ತು. ಅವ್ರ ತಾಯಿ ಮನೇಲಿ ಬಂದಿತ್ತು. ಅರ್ಥ ಆಯ್ತಾ? ರೇಷ್ಮಾ ಅನ್ನೋ ಮಗು ನಮ್ಮ ಮನೇಲಿ ಇದ್ದಿದ್ದು. ಆ ಮಗುಗೆ ನಾವೇನು ಮಾಡಿದ್ರಿ, ಈಗ ಒಂಟಿ ಮಗು ಇದೆ ಅಂತೇಳಿ ಇಬ್ಬರನ್ನು ಸೇರಿಸಿ ಒಂದೇ ಗೂಡಲ್ಲಿಕ್ಕಿ 2 ತಿಂಗಳಿಂದ ಮಕ್ಕಳನ್ನು ನಾವು ನೋಡ್ತಾ ಇದ್ರಿ. ಮೊನ್ನೆಯಿಂದ ಬಂದು ಮಾತಾಡಿಸ್ಕೊಂಡು ಹೋಗಿದ್ರು. ದೊಡ್ಡವರೆಲ್ಲ ನಾವು ಸೇರಿ ನ್ಯಾಯ ಮಾಡಬೇಕು ಅಂತ ಹೇಳಿ ಮನೆಯನ್ನು ಸೇರಿಸಬೇಕು ಅಂತ ತಾಳ್ಮೆಂದಿದೆ. ತೀರ್ಮಾನದಲ್ಲಿ ತೊಗೊಂಡಂಗೆ ಮುಂಚೆನೇ ಅವನೇನು ಮಾಡ್ದ, ಈ ಥರ ಬಂದು ಕಿರುಕುಳ ಮಾಡಿ ಆತಂಕ ಕೊಡ್ತಾ ಇರಲಿಲ್ಲ ಅಂತ ಗೊತ್ತಾಗ್ತಾ ಇದೆ. ಬೇರೆ ಏನಾರ ಹ್ಯಾಬಿಟ್ಸ್ ಐತೆ, ಕುಡಿಯೋಂಥ ಹ್ಯಾಬಿಟ್ ಇದೆ, ಜೂಜಾಡೋಂಥ ಹ್ಯಾಬಿಟ್ ಇದೆ ಅವನ ಹತ್ರ. ಬೇರೆ ಏನು ಮಾಡಿಂದ ಯಾವಾಗ ಇದೆ ಕಿರುಕುಳ ಸರ್? ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 8 ವರ್ಷ ಆಯಿತು. ಅವ್ರ ತಾಯಿ ಇದ್ರಿ. ಆ ಮಗುವಿಗೆ ನಾನು ಬೇಡ ಅಂತ ಬಂದು ಹಠ ಮಾಡಿ ಕೂತಿದ್ಲು 2 ತಿಂಗಳಿಂದ. ನಾವೇನು ಮಾಡಿದ್ರಿ, ಹೋಗಬಾರ್ದು ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ತಾಳ್ಮೆಯಿಂದ ನಾವು ಕರ್ಕೊಂಡು ಹೋಗ್ತಾ ಇದ್ರಿ. 5ನೇ ತಾರೀಕು ಬಂದು ಮಾತಾಡ್ತೀರಂತೆಲ್ಲ ನಾವು ಹೇಳಿ ಜನಗಳೆಲ್ಲ ಕೂತಿದ್ವಿ ದೊಡ್ಡವರು. ಕೂತಿ ಮಾತಾಡೋಕೆ ಮುಂಚೆ ಈ ಥರ ಮಾಡೋದು, ಕೃತ್ಯ ಮಾಡೋದು ಐತೆ. ಅದು ಏನಂತ ಹೇಳ್ತಾ ಇದ್ರು? ಬೆದರಿಕೆ, ನಿನ್ನ ಕೊತ್ತನ್ನು ಕೊಯ್ದಾಕ್ತೀನಿ ಹಂಗೆ ಅಂತ ಬೈತಾ ಇತ್ತು. ನಿಮ್ಗೆ ಏನಾರ ಹೇಳ್ತಾ ಇದ್ರ ಆ ವಿಚಾರವಾಗಿ? ಆ ಮಗು ವಿಚಾರದಾಗ ಹೇಳ್ತಾ ಇತ್ತು ನಮ್ಗೆ, ಅವ್ನು ಬಿಡಮ್ಮ ಯಾವಾಗಂತ ನಾವು ಬಂದು ಮಾತಾಡೋಣ ದೊಡ್ಡವ್ರು ಅಂತ ಹೇಳಿ ಅದನ್ನು ಶಾಂತಿ ಮಾಡ್ತಾ ಇದ್ರಿ. ಈ ಥರ ಆಗಿದೆ. ಈಗ ಚಿಂತಾಮಣಿ ಇದ್ದಿದ್ದು, ಮದುವೆ ಮಾಡಿಕೊಟ್ಟಿದ್ದು ಅವ್ರಿಗೆ ಕೋಲಾರಕ್ಕೆ. ಆ ಮಗುನು ಕೋಲಾರಲ್ಲಿ ಇತ್ತು. ಜಗಳ ಆದ ಮೇಲೆ ಮಗು ಚಿಂತಾಮಣಿಗೆ ಅವ್ರ ತಾಯಿ ಮನೆಗೆ ಬಂದು ಸೇರಿತ್ತು. ವಾರದಿಂದ 2 ಸಲ ಎಲ್ಲ ವಿನ್ಸಾಪ್ ಎಲ್ಲ ಆಗೋಗೈತೆ ಸರ್. ಮೊನ್ನೆ ಬಂದಿದ್ದ ಬಾ ಅಂತ, ಅವಳು ಹೋಗಿಲ್ಲ. ಮತ್ತೆ ಇನ್ನೊಂದು ಚಾನ್ಸ್ ಕೊಡು, ನಾವೆಲ್ಲ ಇದ್ದೀವಿ, ಏನೋ ಒಂದು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಳು ನಾನು ಹೋಗಲ್ಲ, ನನಗೆ ಅವನು ಇದು ಕುಡ್ಕೊಂಡು ಏನೂ ಹಾಕಲ್ಲ, ಮಕ್ಳಿಗೂ ಬಟ್ಟೆನೂ ತೊಗೊಲ್ಲ, ಕಾಸು ಕೊಡಲ್ಲ, ಕುಡ್ಕೊಂಡು ಬಂದು ಯಾವಾಗಲೂ ಇದು ಮಾಡ್ತಾನೆ, ಅವ್ನು ಚಾಕ್ರಿ ಮಾಡಬೇಕಷ್ಟೇ, ನನಗೆ ಜೀವನ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಮಾತಾಡೋಕ್ಕೆ ಬಂದಿದ್ದಂತೆ. ಬಾ ಅವರೆಲ್ಲ ಏನೋ ಎದಕ್ಕೆ ಇನ್ನೊಂದು ಚಾನ್ಸ್ ನಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂದ್ರಂತೆ. ಇವಳು ಹೋಗಿಲ್ಲ ಅಂತ ನೆನ್ನೆ ಬಂದು ಹಿಂಗೆ ಮಾಡಿಬಿಟ್ಟಿರೋದು. ನಾನು ಯಾವಾಗಲೂ ಗಲಾಟೆ, ನಾವು ಅದಕ್ಕೂ ಕೇಳಿ ಒಂದು ಚಾನ್ಸ್ ಅಂತ ಯಾವಾಗಲೂ ಹೋಗಿ ಅವಳಿಗೆ ಇದು ಮಾಡಿ ಹೆಂಡ್ತಿನೂ ದೂರ ಮಾಡಬಾರ್ದು ಅಂತ ನಾವು ಚಾನ್ಸ್ ಕೊಟ್ಟು ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾ ಇದ್ದೆ.